ನಿಮಗೆ ಗೊತ್ತೇ? ಐಪಿಎಲ್ 2026ರಲ್ಲಿ ಆರ್ಸಿಬಿ ತಂಡವನ್ನು ಸತತ 2ನೇ ಬಾರಿ ಚಾಂಪಿಯನ್ ಮಾಡಿದ ನಾಯಕ ರಜತ್ ಪಾಟೀದಾರ್ ಅವರಿಗೆ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಸಿಗಲಿಲ್ಲ. ಈ ಸುದ್ದಿ ಕೇಳಿ ಲಕ್ಷಾಂತರ ಕ್ರಿಕೆಟ್ ಅಭಿಮಾನಿಗಳು ಆಶ್ಚರ್ಯಗೊಂಡರು. ರಜತ್ ಪಾಟೀದಾರ್ ಸಂಪೂರ್ಣ ಟೂರ್ನಿಯಲ್ಲಿ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ನೀಡಿದರು. ಮಹತ್ವದ ಪಂದ್ಯಗಳಲ್ಲಿ ತಂಡಕ್ಕೆ ಗೆಲುವು ತಂದುಕೊಟ್ಟರು ಮತ್ತು ತಮ್ಮ ಶಾಂತ ನಾಯಕತ್ವದಿಂದ ಎಲ್ಲರ ಮೆಚ್ಚುಗೆ ಪಡೆದರು. ಆದರೂ ಭಾರತೀಯ ತಂಡದ ಆಯ್ಕೆ ಪಟ್ಟಿಯಲ್ಲಿ ಅವರ ಹೆಸರು ಇರಲಿಲ್ಲ. ಹಾಗಾದರೆ ಏಕೆ? ಮೊದಲ ಕಾರಣ ಭಾರೀ ಸ್ಪರ್ಧೆ. ಭಾರತದ ಮಧ್ಯ ಕ್ರಮಾಂಕದಲ್ಲಿ ಈಗಾಗಲೇ ಹಲವು ಸ್ಟಾರ್ ಆಟಗಾರರು ಇದ್ದಾರೆ. ಎಲ್ಲರಿಗೂ ಅವಕಾಶ ನೀಡುವುದು ಆಯ್ಕೆ ಸಮಿತಿಗೆ ಸುಲಭವಲ್ಲ. ಎರಡನೇ ಕಾರಣ ಅಂತಾರಾಷ್ಟ್ರೀಯ ಅನುಭವ. ರಜತ್ ಅವರಿಗೆ ಮೊದಲು ಕೆಲವು ಅವಕಾಶಗಳು ಸಿಕ್ಕಿದ್ದರೂ ಅವುಗಳನ್ನು ದೊಡ್ಡ ಪ್ರದರ್ಶನವಾಗಿ ಪರಿವರ್ತಿಸಲು ಸಾಧ್ಯವಾಗಲಿಲ್ಲ. ಆಯ್ಕೆದಾರರು ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿರಂತರವಾಗಿ ಉತ್ತಮ ಪ್ರದರ್ಶನ ನೀಡಿದ ಆಟಗಾರರಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಾರೆ. ಮೂರನೇ ಕಾರಣ ಭವಿಷ್ಯದ ಯೋಜನೆ. ಭಾರತ ತಂಡವು 2028ರ ಟಿ20 ವಿಶ್ವಕಪ್ನ್ನು ಗಮನದಲ್ಲಿಟ್ಟುಕೊಂಡು ಕೆಲವು ಯುವ ಆಟಗಾರರನ್ನು ಬೆಳೆಸಲು ಬಯಸುತ್ತಿದೆ. ಅದಕ್ಕಾಗಿ ಹೊಸ ಮುಖಗಳಿಗೆ ಅವಕಾಶ ನೀಡಲಾಗುತ್ತಿದೆ.